ನಮಸ್ಕಾರ ವೀಕ್ಷಕರೇ, ಫ್ರೀಡಮ್ ಟಿವಿಗೆ ಸ್ವಾಗತ. ನಾನು ಅಶ್ವಥ್. ವೀಕ್ಷಕರೇ, ಕಳೆದ ಸೋಮವಾರ ಒಬ್ಬ ನಕ್ಸಲ್ ನಾಯಕನ ಎನ್ಕೌಂಟರ್ ಆಗಿರುವಂತಹದ್ದು. ನಕ್ಸಲ್ ನಾಯಕ ಅಂದರೆ ಬೇರೆ ಯಾರೂ ಅಲ್ಲ, ಆತನ ಹೆಸರು ವಿಕ್ರಮ್ ಗೌಡ. ಎಸ್, ವಿಕ್ರಮ್ ಗೌಡನ ಈಗ ಹತ್ಯೆ ಆಗಿರುವಂತಹದ್ದು. ನೇತ್ರಾವತಿ ದಳದ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಈಗ ಎನ್ಕೌಂಟರ್ ಆಗಿರುವಂತಹದ್ದು. ನಕ್ಸಲ್ ನಿಗ್ರಹ ಪಡೆಯಿಂದ ಈ ವಿಕ್ರಮ್ ಗೌಡ ಎನ್ಕೌಂಟರ್ ಆಗಿರುವಂತಹದ್ದು. ಈ ಎನ್ಕೌಂಟರ್ಗೆ ಇಡೀ ಉಡುಪಿ ಹಾಗೂ ಚಿಕ್ಕಮಗಳೂರು ಜಿಲ್ಲೆಯ ಜನರು ಬೆಚ್ಚಿ ಬಿದ್ದಿದ್ದಾರೆ ಅಂದರೂ ಕೂಡ ತಪ್ಪಾಲಿಕ್ಕಿಲ್ಲ. ಯಾಕೆಂತಂದರೆ ಇಷ್ಟು ದಿನಗಳ ಕಾಲ ನಕ್ಸಲ್ ಚಟುವಟಿಕೆ ಎಲ್ಲೋ ಒಂದು ಸ್ವಲ್ಪ ಕೊಂಚ ಮಟ್ಟಿಗೆ ಕಡಿಮೆ ಆಗಿದೆ ಅಂತಂತೇಳಿ ಒಂದಷ್ಟು ವಿಚಾರಗಳು ಕೂಡ ಸುದ್ದಿ ಹಬ್ಬಿತ್ತು. ಆದರೆ ವಿಕ್ರಮ್ ಗೌಡ ಅವರ ಎನ್ಕೌಂಟರ್ ಆಯ್ತಲ್ಲ, ಈ ಎನ್ಕೌಂಟರಿಂದ ಮತ್ತೆ ನಕ್ಸಲ್ ಚಟುವಟಿಕೆ ಸಿಕ್ಕಾಬಟ್ಟೆ ಆಕ್ಟಿವ್ ಆಗಿದೆ ಅನ್ನೋ ಒಂದು ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗಿರುವಂತಹದ್ದು. ಎಸ್, ಈಗಾಗಲೇ ನಕ್ಸಲ್ ನಿಗ್ರಹ ಪಡೆಯಿಂದ ವಿಕ್ರಮ್ ಗೌಡ ಅವರ ಎನ್ಕೌಂಟರ್ ಆಗಿರುವಂತಹದ್ದು. ಕರ್ನಾಟಕ ಪಶ್ಚಿಮ ಘಟ್ಟ ತಪ್ಪಲಿನ ಅರಣ್ಯ ಪ್ರದೇಶದಲ್ಲಿ ತೀವ್ರಗೊಂಡಂತಹ ಒಂದು ಕಾರ್ಯಾಚರಣೆ. ಅಂದರೆ ಈ ಒಂದು ಅರಣ್ಯ ಪ್ರದೇಶದಲ್ಲಿ, ಅಂದರೆ ಕರ್ನಾಟಕ ಪಶ್ಚಿಮ ಘಟ್ಟ ತಪ್ಪಲಿನ ಅರಣ್ಯ ಪ್ರದೇಶದಲ್ಲಿ ಈಗಾಗಲೇ ಕಾರ್ಯಾಚರಣೆ ತೀವ್ರಗೊಂಡಿದೆ ಅಂತ ಹೇಳ್ಬೋದು. ಅಷ್ಟಕ್ಕೂ ಈ ಎನ್ಕೌಂಟರಲ್ಲಿ ಬಲಿಯಾದಂತಹ ವಿಕ್ರಮ್ ಗೌಡ ಯಾರು, ಅವರ ಹಿನ್ನೆಲೆ ಏನು ಅನ್ನೋದನ್ನು ನೋಡಿದರೆ ನಿಜಕ್ಕೂ ವಿಕ್ರಮ್ ಗೌಡ ಅವರ ಹಿನ್ನೆಲೆಯನ್ನು ನೋಡಿದರೆ ಶಾಕ್ ಆಗುತ್ತೆ ಅಂತ ಹೇಳ್ಬೋದು. ಯಾಕೆಂತಂದರೆ ಉಡುಪಿ ಜಿಲ್ಲೆಯ ಹೆಬ್ರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಬ್ಬಿ ನಾಲೆ ಅರಣ್ಯ ಪ್ರದೇಶದಲ್ಲಿ ಸೋಮವಾರ ರಾತ್ರಿ ವಿಕ್ರಮ್ ಗೌಡ ಅವರ ಎನ್ಕೌಂಟರ್ ಆಗುತ್ತೆ. ಅಷ್ಟಕ್ಕೂ ಈ ವಿಕ್ರಮ್ ಗೌಡ ಯಾರು, ಅವರ ಹಿನ್ನೆಲೆ ಏನು, ನಿಜಕ್ಕೂ ಇವರ ಹಿನ್ನೆಲೆ ಅಂದರೆ ವಿಕ್ರಮ್ ಗೌಡ ಅವರ ಹಿನ್ನೆಲೆಯನ್ನು ನೋಡಿದರೆ ನಿಜಕ್ಕೂ ಶಾಕ್ ಆಗುತ್ತೆ ಅಂತ ಹೇಳ್ಬೋದು. ಯಾಕೆಂತಂದರೆ ಈತ ಒಬ್ಬ ಕರ್ನಾಟಕದ ಮೋಸ್ಟ್ ವಾಂಟೆಡ್ ನಕ್ಸಲ್ ಆಗಿದ್ದಾನೆ ಈ ವಿಕ್ರಮ್ ಗೌಡ. ಯಾಕೆಂತಂದರೆ ಯಾರೂ ಕೂಡ ಊಹೆ ಮಾಡಲಿಕ್ಕೆ ಸಾಧ್ಯ ಆಗುವಂತಹದ್ದು. ಅಂದರೆ ಈತ ಒಬ್ಬ ಕರ್ನಾಟಕದ ಮೋಸ್ಟ್ ವಾಂಟೆಡ್ ನಕ್ಸಲ್ ಆಗಿದ್ದಾನೆ. ಮೂಲತಃ ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಕೂಡ್ಲು ನಾಡ್ವಾಲು ಗ್ರಾಮದವನು. ಅಂದರೆ ಈತ ಉಡುಪಿ ಜಿಲ್ಲೆವನೇ, ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಕೂಡ್ಲು ನಾಡ್ವಾಲು ಗ್ರಾಮದವನು. ದಕ್ಷಿಣ ಭಾರತದಲ್ಲಿ ನಕ್ಸಲ್ ಸಂಘಟನೆಯ ನಾಯಕತ್ವವನ್ನು ತಮಿಳುನಾಡು ಮೂಲದ ಕುಪ್ಪುಸ್ವಾಮಿ ವಹಿಸಿಕೊಂಡಿದ್ದರೆ ರಾಜ್ಯದ ಜವಾಬ್ದಾರಿಯನ್ನು ಈ ವಿಕ್ರಮ್ ಗೌಡ ವಹಿಸಿಕೊಂಡಿರುವಂಥದ್ದು. ಅಂದರೆ ಈಗಾಗಲೇ ತಮಿಳುನಾಡು ಮೂಲದ ಕುಪ್ಪುಸ್ವಾಮಿ ಆತ ಏನಿದ್ದಾನಲ್ಲ, ಆತ ಇಡೀ ದಕ್ಷಿಣ ಭಾರತದ ಒಂದು ನಕ್ಸಲ್ ಸಂಘಟನೆಯ ಜವಾಬ್ದಾರಿಯನ್ನು ಹೊತ್ತಿರುವಂತಹ ವ್ಯಕ್ತಿ. ಆದರೆ ರಾಜ್ಯದ ಜವಾಬ್ದಾರಿಯನ್ನು, ಅಂದರೆ ದಕ್ಷಿಣ ಭಾರತದ ಜವಾಬ್ದಾರಿಯನ್ನು ಕುಪ್ಪುಸ್ವಾಮಿ ವಹಿಸಿಕೊಂಡಿದ್ದರೆ ರಾಜ್ಯದ ಜವಾಬ್ದಾರಿಯನ್ನು ಈ ವಿಕ್ರಮ್ ಗೌಡ ವಹಿಸಿಕೊಂಡಿದ್ದ. ಈ ವಿಕ್ರಮ್ ಗೌಡ ಸುಮಾರು 20ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಂತಹ ವ್ಯಕ್ತಿ. ಕಳೆದ 20 ವರ್ಷಗಳಿಂದ ನಕ್ಸಲ್ ಚಟುವಟಿಕೆಯಲ್ಲಿ ಈತ ಭಾಗಿಯಾಗಿರ್ತಾನೆ. ಅಂದರೆ ಈತನಿಗೆ ಬೇರೆ ಯಾವ ಕೆಲಸವೂ ಕೂಡ ಇರಲಿಲ್ಲ. ಅಂದರೆ ಕೇವಲ ನಕ್ಸಲ್ ಚಟುವಟಿಕೆಯಲ್ಲಿ ಭಾಗಿಯಾಗುವಂಥದ್ದು, ಆ ಒಂದು ಸಂಘಟನೆಯನ್ನು ಯಾವ ರೀತಿಯಾಗಿ ಅದನ್ನು ಡೆವಲಪ್ ಮಾಡಬೇಕು, ಮತ್ತು ಯಾವ್ಯಾವ ವ್ಯಕ್ತಿಗಳನ್ನು ಯಾರ್ಯಾರನ್ನು ಅಲ್ಲಿಗೆ ಸೇರಿಸ್ಕೊಳ್ಬೇಕು, ಆ ರೀತಿಯಾದಂತಹ ಒಂದು ಚಟುವಟಿಕೆಯಲ್ಲಿ ಈ ವಿಕ್ರಮ್ ಗೌಡ ಭಾಗಿಯಾಗಿದ್ದ. ಕಾರ್ಮಿಕ ಸಂಘಟನೆಯಿಂದ ಬಂದಿದ್ದಂತಹ ವ್ಯಕ್ತಿ. ಅಂದರೆ ಕಾರ್ಮಿಕ ಸಂಘಟನೆಯಿಂದ ಬಂದಿದ್ದಂತಹ ಈ ವಿಕ್ರಮ್ ಗೌಡ 3 ಬಾರಿ ಕರ್ನಾಟಕ ಪೊಲೀಸರ ಕೈಗೆ, ಅಂದರೆ 3 ಬಾರಿ ಕರ್ನಾಟಕ ಪೊಲೀಸರ ಕೈಯಿಂದ ಈತ ಪರಾರಿಯಾಗಿದ್ದ. ಅಂದರೆ ಇದೊಂಥರ ಶಾಕಿಂಗ್ ವಿಚಾರ ಅಂತ ಹೇಳ್ಬೋದು. ಯಾಕೆಂತಂದರೆ ಕರ್ನಾಟಕ ಪೊಲೀಸರು ಅಂತಂದರೆ ಇಡೀ ಇಂಡಿಯಾಗೆ ಗೊತ್ತು ಅವರ ಒಂದು ಕಾರ್ಯವೈಖರಿ ಯಾವ ರೀತಿ ಇರುತ್ತೆ ಅಂತೇಳಿ. ಅಂತಹ ಪೊಲೀಸರಿಗೆ ಈತ ಚಳ್ಳೆ ಹೆಣ್ಣು ತಿನ್ನಿಸಿ ಅವರಿಂದಲೇ ಪರಾರಿಯಾಗಿದ್ದಂತಹ ವ್ಯಕ್ತಿ. ನಿಜಕ್ಕೂ ಇದೊಂದು ಈ ಥರದೊಂದು ಡೆವಲಪ್ಮೆಂಟು ಇಡೀ ಕರ್ನಾಟಕ ಪೊಲೀಸ್ ಇಲಾಖೆಗೆ ಒಂದು ಕಪ್ಪು ಚುಕ್ಕೆ ಅಂದರೂ ಕೂಡ ತಪ್ಪಾಲಿಕ್ಕಿಲ್ಲ. ಯಾಕೆಂದರೆ ಎಲ್ಲೇ ಇರಲಿ, ಯಾವುದೇ ದೇಶದಲ್ಲಿರಲಿ, ಎಲ್ಲೇ ಅಡಗಿದ್ರೂ ಕೂಡ ಕರ್ನಾಟಕ ಪೊಲೀಸರು ಅಂತಹ ಕ್ರಿಮಿನಲ್ಗಳನ್ನು ಸದೆ ಬಡಿದಿರುವಂತಹ ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಇರುವಂತಹದ್ದು. ಆದರೆ ವಿಕ್ರಮ್ ಗೌಡ ಕರ್ನಾಟಕ ಪೊಲೀಸರ ಕೈಯಿಂದ ಒಟ್ಟು 3 ಬಾರಿ ಆತ ಏನು ಎಸ್ಕೇಪ್ ಆಗಿದ್ದ. 2016ರಲ್ಲಿ ಕೇರಳ ಪೊಲೀಸರಿಗೂ ಈ ವ್ಯಕ್ತಿ ಚಳ್ಳೆ ಹಣ್ಣು ತಿನ್ನಿಸಿದ್ದ. ಅಂದರೆ 2016ರಲ್ಲೂ ಕೂಡ ಕೇವಲ ಕರ್ನಾಟಕ ಪೊಲೀಸರಿಗೆ ಮಾತ್ರ ಅಲ್ಲ, ಕೇರಳ ಪೊಲೀಸರಿಗೂ ಈತ ಚಳ್ಳೆ ಹಣ್ಣು ತಿನ್ನಿಸಿ ಅಲ್ಲಿಂದಲೂ ಕೂಡ ಎಸ್ಕೇಪ್ ಆಗುವಂತಹ ಒಂದು ಕೆಲಸಕ್ಕೆ ಈತ ಕೈ ಹಾಕಿದ್ದ. ನಕ್ಸಲರನ್ನ ಮುಖ್ಯ ವಾಹಿನಿಗೆ ಕರೆತರುವ
ಸರ್ಕಾರದ ಯೋಜನೆಗೆ ಈ ವಿಕ್ರಮ್ ಗೌಡ ಕಂಪ್ಲೀಟ್ ಆಗಿ ವಿರೋಧ ಮಾಡ್ತಾ ಇದ್ದ. ಅಂದರೆ ನಕ್ಸಲರನ್ನು ಮುಖ್ಯವಾಹಿನಿಗೆ ಕರೆತರುವಂತಹ ಒಂದು ಸರ್ಕಾರದ ಯೋಜನೆ ಇತ್ತು, ಆ ಒಂದು ಯೋಜನೆಗೆ ಈತ ಕಂಪ್ಲೀಟ್ ಆಗಿ ವಿರೋಧ ಮಾಡ್ತಿದ್ದಂತಹ ವ್ಯಕ್ತಿ. ಜೊತೆಗೆ ಸರ್ಕಾರದ ಯೋಜನೆಗೆ ಮುಖ್ಯ ಪಾತ್ರ ವಹಿಸಿದ್ದಂತಹ ಗೌರಿ ಲಂಕೇಶ್ ವಿರುದ್ಧ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭಿತ್ತಿ ಪತ್ರವನ್ನು ಕೂಡ ಹಂಚಿದ್ದಂತಹ ವ್ಯಕ್ತಿ. ಅಂದರೆ ಕೇವಲ ಸರ್ಕಾರದ ಯೋಜನೆ ಮಾತ್ರ ಅಲ್ಲ, ಸರ್ಕಾರದ ಯೋಜನೆಗೆ ಮುಖ್ಯ ಪಾತ್ರ ವಹಿಸಿದಂತಹ ಗೌರಿ ಲಂಕೇಶ್ ಏನಿದ್ರಲ್ಲ ಅವರ ವಿರುದ್ಧ ಚಿಕ್ಕಮಗಳೂರು ಆ ಒಂದು ಭಾಗದಲ್ಲಿ ಈತ ಒಂದು ಭಿತ್ತಿ ಪತ್ರವನ್ನು ಹಂಚುವಂತಹ ಒಂದು ಕೆಲಸವನ್ನು ಮಾಡಿದ್ದ. ಅಂದರೆ ಎಲ್ಲ ಒಂದು ಕಡೆ ವಿಕ್ರಮ್ ಗೌಡ ಅವರ ಹಿನ್ನೆಲೆ, ಅವನ ಒಂದು ದಿನಚರಿ ಅಥವಾ ಅವನ ಒಂದು ಕಾರ್ಯಚಟುವಟಿಕೆಯನ್ನು ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಈತ ಒಂದು ನಕ್ಸಲ್ ಆಕ್ಟಿವಿಟೀಸಲ್ಲಿ, ನಕ್ಸಲ್ ಚಟುವಟಿಕೆಯಲ್ಲಿ ಈತ ತೊಡಗಿಸಿಕೊಂಡಿದ್ದ ಅಂದರೂ ಕೂಡ ತಪ್ಪಾಲಿಕ್ಕಿಲ್ಲ. ಅಂದರೆ ಈಗಾಗಲೇ ಏನು ಇಂತಹ ವ್ಯಕ್ತಿಯನ್ನು ಈಗ ಏನು ಪೊಲೀಸರು ಹತ್ಯೆ ಮಾಡುವಂಥ ಒಂದು ಕೆಲಸವನ್ನು ಮಾಡಿರುವಂತಹದ್ದು, ಎಲ್ಲ ಒಂದು ಕಡೆ ಈ ರೀತಿಯಾದಂತಹ ಒಂದು ಹತ್ಯೆಗಳು ಒಂದು ಒಳ್ಳೆಯ ಮೆಸೇಜನ್ನು ಕೊಡ್ತಾರೆ ಅಂದರೂ ಕೂಡ ತಪ್ಪಾಲಿಕ್ಕಿಲ್ಲ. ಯಾಕೆಂತಂದರೆ ಇಂತಹ ಒಬ್ಬ ವ್ಯಕ್ತಿ ಎಲ್ಲ ಒಂದು ಕಡೆ ನಕ್ಸಲ್ ಚಟುವಟಿಕೆಯಲ್ಲಿ ಭಾಗವಹಿಸಿ ಚಿಕ್ಕಮಗಳೂರು, ಉಡುಪಿ ಆ ಒಂದು ಭಾಗದಲ್ಲಿ ಅಲ್ಲಿನ ಜನರನ್ನು ಒಂದು ಭಯಭೀತರನ್ನಾಗಿ ಮಾಡುವಂತಹ ಒಂದು ಕೆಲಸಕ್ಕೆ ಈತ ಕೈ ಹಾಕಿದ್ದ. ಸೊ ಆ ವ್ಯಕ್ತಿಯ ಇವತ್ತು ಹತ್ಯೆಯನ್ನು ಈಗಾಗಲೇ ಪೊಲೀಸರು ಈಗ ಮಾಡಿರುವಂತಹದ್ದು. ಎಸ್, ಇದು ಇವತ್ತಿನ ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫ್ರೀಡಮ್ ಟಿವಿ ನ್ಯೂಸ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.